ಕೋಟೆನಾಡು ಚಿತ್ರದುರ್ಗದಲ್ಲಿ 5 ಜನರ ಅಸ್ಥಿಪಂಜರ ಸಿಕ್ಕ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದು ಬೆಳಕಿಗೆ ಬಂದಿದ್ದೇ ರೋಚಕ. ಈ ಪ್ರಕರಣ ಯಾವಾಗ ಗೊತ್ತಾಯಿತು ಎಲ್ರಿಗೆ, ಇದೇ ರೋಚಕ. ಇದು ಚಿತ್ರದುರ್ಗದಲ್ಲಿ 5 ಅಸ್ಥಿಪಂಜರ ಸಿಕ್ಕ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೇಸ್ಗೆ ಟ್ವಿಸ್ಟ್ ಕೊಟ್ಟ ಜಗನ್ನಾಥ ರೆಡ್ಡಿ ಸಂಬಂಧಿಕರು. ಐರನ್ ಸ್ಕ್ಯಾಮ್ನಲ್ಲಿ ಸಿಕ್ಕಿಬಿದ್ದಿದ್ದ ಜಗನ್ನಾಥ ರೆಡ್ಡಿ ಪುತ್ರ ಕೋಟ್ಯಾಂತರ ರೂಪಾಯಿ ವಂಚಿಸಿದ್ದನಂತೆ ನರೇಂದ್ರ ರೆಡ್ಡಿ. ಬಳಿಕ ಪೊಲೀಸ್ ಕೇಸಾಗಿ ಜೈಲು ಸೇರಿದ್ದ ನರೇಂದ್ರ ರೆಡ್ಡಿ ಆನಂದ್ರ ಪೊಲೀಸ್ ಕೇಸೆಲ್ಲ ಆಗಿತ್ತು. ಈ ಪ್ರಕರಣದಿಂದ ಮನನೊಂದಿದ್ರಂತೆ ಇವರು ಕುಟುಂಬದವರು. ಮನನೊಂದು ಸಾಮೂಹಿಕವಾಗಿ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರ ಅನ್ನೋದು ಈಗ ಅನುಮಾನ ಕಾಡ್ತಾ ಇದೆ. ಚಿತ್ರದುರ್ಗದಲ್ಲಿ 5 ಅಸ್ಥಿಪಂಜರ ಸಿಕ್ಕ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮೇಜರ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಪೊಲೀಸ್ ಕೇಸ್ ಆಗಿ ಒಂದು ಸ್ಕ್ಯಾಮ್ನಲ್ಲಿ ಇವ್ರ ಮಗ ಸಿಕ್ಕಿಬಿದ್ದಿದ್ದಂತೆ ನರೇಂದ್ರ ರೆಡ್ಡಿ. ಇದರಿಂದಾಗಿ ಇಡೀ ಕುಟುಂಬ ನೊಂದಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಅವರ ಫ್ಯಾಮಿಲಿಯವರು ಏನು ಹೇಳ್ತಾ ಇದ್ದಾರೆ, ಅವ್ರ ಸಂಬಂಧಿಕರು ಹೇಳ್ತಾ ಇದ್ದಾರೆ, ಇದರಿಂದಾಗಿ ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡಿಕೊಂಡ್ರ ಅನ್ನೋದ್ರ ಬಗ್ಗೆಯೂ ಕೂಡ ಅನುಮಾನವು ಕಾಡ್ತಾ ಇದೆ. ತನಿಖೆ ಆಗಬೇಕಾಗಿದೆ, ಇನ್ನಷ್ಟೇ ಮಾಹಿತಿ ಲಭ್ಯವಾಗಬೇಕಾಗಿದೆ. ಸದ್ಯಕ್ಕಂತೂ ಒಂದಿಷ್ಟು ಮಾಹಿತಿ ಸಿಕ್ತಿರೋ ಹಾಗೆ ಅವರ ಸಂಬಂಧಿಕರೆಲ್ಲ ಹೇಳ್ತಿರೋ ಹಾಗೆ ಒಂದು ಸ್ಕ್ಯಾಮ್ನಲ್ಲಿ ನರೇಂದ್ರ ರೆಡ್ಡಿ ಅಂದರೆ ಈಗ ಮೃತಪಟ್ಟಿದ್ರಲ್ಲ ಅವರ ಮಗ ಸಿಕ್ಕಿಬಿದ್ದಿರಂತೆ. ಇನ್ನು ಮೇಜರ್ ಅಪ್ಡೇಟ್, ಚಿತ್ರದುರ್ಗವನ್ನು ಬೆಚ್ಚಿ ಬೀಳಿಸಿದಂಥ 5 ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 5 ಜನ ಏನು ಮೃತಪಟ್ಟರಲ್ಲ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 5 ಅಸ್ಥಿಪಂಜರದ ಜೊತೆ ನಾಯಿ ಅಸ್ಥಿಪಂಜರವೂ ಕೂಡ ಪತ್ತೆಯಾಗಿದೆ. ನಾಯಿ ಇದೆ ಎಂದು ಬೋರ್ಡ್ ಹಾಕಿದ್ದ ಜಗನ್ನಾಥ ರೆಡ್ಡಿ. ಮನೆ ಮುಂದೆ ನಾಯಿ ಇದೆ ಅಂತೇಳಿ ಬೋರ್ಡ್ ಹಾಕಿದ್ದ. ತಪಾಸಣೆಯ ವೇಳೆ ಮನೆಯಲ್ಲಿ ನಾಯಿಯ ಅಸ್ಥಿಪಂಜರವೂ ಕೂಡ ಸಿಕ್ಕಿದೆ. ನೋಡಿ, ಒಂದೊಂದೇ ಮಾಹಿತಿ ಈಗ ತನಿಖೆಯ ಜಾಡು ಹಿಡಿದು ಹೊರಟ ಹಾಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ತಂಗಿನೂ ಚೆನ್ನಾಗಿದ್ರು, ಫೋನ್ ಮಾಡೋರು, ಏನನ್ನ ಮಾಡಿದ್ರು ಬಾ ದೊಡ್ಡಮ್ಮ ಅಂತಿದ್ರು. ಆಕಿನೂ ಕರಿತಿತ್ತು, ಅವನು ಕರಿತಿದ್ದ, ದೊಡ್ಡಮ್ಮ ಬಂದೋಗಿ ದೊಡ್ಡಮ್ಮ ಅಮ್ಮ ಹೇಳ್ತಾಳಂತ. ಫ್ಯಾಮಿಲಿಲೆಲ್ಲ ಹೆಂಗೆ ಚೆನ್ನಾಗಿದ್ರು? ಏನು ಅವ್ರೇನು ಚೆನ್ನಾಗಿದ್ರು, ಯಾವುದೇ ಮಕ್ಕಳು ಮದುವೆ ಆಗಿಲ್ಲ ಅಂತ ಸಿಗ್ತಾ ಇತ್ತು. ನಮ್ಮವ್ವ ಮಾನಸಿಕ ಆಗಿಬಿಟ್ರು ಅಷ್ಟು. ಒಬ್ರದ್ದು ಮದುವೆ ಮಾಡಲಿಲ್ಲ ಅಂತ, ನನ್ನ ತಂಗಿನೂ ಮಾಡಲಿಲ್ಲ, ಹಂಗೆ ಅವ್ರಿಗೆ ಹಂಗಾಯ್ತು. ಯಾರಿಗೂ ಮದುವೆ ಆಗಿಲ್ಲ? ಯಾರಿಗೂ. ಅವರು ಮಕ್ಕಳೇನು ಮಾಡ್ತಾರೆ? ಗಂಡು ಮಕ್ಕಳು? ದೊಡ್ಡನು ಡಾಕ್ಟ್ರ್ ಆಗಿದ್ದ, ಅವನು ಹಾಸ್ಟೆಲ್ದಾಗ ಅವ್ನಿಗೆ ಹಾರ್ಟ್ ಅಟ್ಯಾಕ್ ಆಗಿ ತೀರೋದ. ಸಣ್ಣನು ಇಂಜಿನಿಯರ್ ನರೇಂದ್ರ. ಕೃಷ್ಣ ರೆಡ್ಡಿ ಹೊಲ ಮಾಡಿಸ್ತಿದ್ದ. ಇಂಜಿನಿಯರ್ ಆಗಿದ್ರಂದ್ರೆ ಅವ್ರೇನಾದ್ರು ಕೆಲಸ ಮಾಡ್ತಿದ್ರು ಬೆಂಗಳೂರಲ್ಲಿ? ಇಲ್ಲ, ಹೋದ 1-2 ವರ್ಷ ಅಲ್ಲೇನೋ ಅವನು ಸಿಗಿದ್ದ, ಏನೇನೋ ಆಯಿತು. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ರಿಪೋರ್ಟರ್ ವಿಠಲ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ವಿಠಲ್, 5 ಜನರ ಅಸ್ಥಿಪಂಜರ ಸಿಕ್ಕ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ತನಿಖೆ ನಡೀತಾ ಇದೆ. ಈಗ ಏನೇನು ಮಾಹಿತಿ ಸಿಕ್ಕಿದೆ, ಪ್ರಾಥಮಿಕವಾಗಿ ಏನು ವಿವರ ಇದೆ ವಿಠಲ್? ಖಂಡಿತ ರಂಜಿತ್, ಏನು ಚಿತ್ರದುರ್ಗದ ಜೈಲ್ ರಸ್ತೆಯಲ್ಲಿರುವಂಥ ಒಂದು ಪಾಳು ಬಿದ್ದ ಮನೆಯಲ್ಲಿ ಸಿಕ್ಕಂಥ 5 ಅಸ್ಥಿಪಂಜರಗಳ ಕೇಸ್ ವಿಚಾರವಾಗಿ ಈಗಾಗಲೇ ಸದ್ಯ ಆ ಪೊಲೀಸ್ ತನಿಖೆ ಒಂದು ತೀವ್ರಗೊಂಡಿರುವಂಥದ್ದು. ಈ ಘಟನೆ ನಡೆದು ಸುಮಾರು 3-4 ವರ್ಷಗಳ ಕಳೆದಿದೆ. ಏನು ಆ ಮೃತದೇಹಗಳ ಸ್ಕಟನ್ ಮಾತ್ರ ಪತ್ತೆಯಾಗಿರೋದ್ರಿಂದ ಇಲ್ಲಿ 5 ಜನ ಒಂದು ಏನು ಮೃತಪಟ್ಟಿದ್ದಾರೆ ಅನ್ನೋದನ್ನು ಈಗಾಗಲೇ ಗಮನಿಸಿರುವಂಥದ್ದು. ಪ್ರಾಥಮಿಕವಾಗಿ ಏನು ಜನ ಏನು ಅವರು ಜಗನ್ನಾಥ ರೆಡ್ಡಿ ಅವರ ಮಗ ನರೇಂದ್ರ ರೆಡ್ಡಿ ಅನ್ನೋರು ಬೆಂಗಳೂರಲ್ಲಿ ಏನೋ ಒಂದು ಸ್ಕ್ಯಾಮಲ್ಲಿ ಸಿಕ್ಕಾಕೊಂಡಿದ್ದರು. ಅಲ್ಲಿ ಏನು ಕೋಟ್ಯಾಂತರ ರು ಒಂದು ನಷ್ಟ ಆಗಿತ್ತು. ಆ ಕೋಟ್ಯಾಂತರ ರುವನ್ನು ತೊಡಗಿಸಿದವರು ಇವರ ಮನೆ ಮುಂದೆ ಅಂದರೆ ತುಮಕೂರದಲ್ಲಿ ಇರುವಂಥ ಅವರ ನಿವಾಸದ ಮುಂದೆ ಬಂದು ಏನೋ ಒಂದು ಗಲಾಟೆಯನ್ನು ಸಹ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಅವರ ಸಂಬಂಧಿಕರು ಸಹ ಈಗಾಗಲೇ ನೀಡಿರುವಂಥದ್ದು. ಅದರ ಜೊತೆಗೇನು ಜಗನ್ನಾಥ ರೆಡ್ಡಿ ಅವರು ಆ ಒಂದು ಮುಜುಗರದಿಂದ ಬರೋ ಉದ್ದೇಶದಿಂದ ಇರುವಂಥ ಕೆಲವೊಂದಷ್ಟು ಆಸ್ತಿಗಳನ್ನು ಮಾರಿ ಅದನ್ನೊಂದು ಸರಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆದರೂ ಸಹ ಅದು ಸರಿ ಅಂದರೆ ಆ ಹಣವನ್ನು ಪಡೆದೇನು ಉಳಿದು ಯಾರಿಗೆ ಹಣ ಸಿಕ್ಕಿರೋದಿಲ್ಲ ಅವರು ಸಹ ಕೆಲ ಸಂದರ್ಭದಲ್ಲಿ ಅವರ ಮನೆ ಮುಂದೆ ಬಂದೊಂದು ಗಲಾಟೆ ಮಾಡುವಂಥ ಒಂದು ಪ್ರಯತ್ನವನ್ನು ಸಹ ಮಾಡಿರ್ತಾರೆ ಅನ್ನುವಂಥ ಒಂದು ಮಾಹಿತಿಯೂ ಸಹ ಅವ್ರ ಕುಟುಂಬವರು ಇರುವಂಥದ್ದು. ಸೊ ಅದರ ಜೊತೆಗೆ ಏನು ರಂಜಿತ್, ಅದಾದ ನಂತರ ಅವರ ಮಗಳಿಗೂ ಸಹ ಒಂದು ಏನು ಕಾಯಿಲೆ ಇತ್ತು. ಆ ಕಾಯಿಲೆ ಚಿಕಿತ್ಸೆಗಾಗಿ ಅವರು ಪದೇ ಕೇರಳಕ್ಕೆ ಹೋಗ್ತಾಯಿದ್ರು. ಪ್ರತಿ ಕೇರಳಕ್ಕೆ ಒಂದು ಸಾರಿ ಹೋದರೆ ಸುಮಾರು 5-6 ಲಕ್ಷ ಅಷ್ಟು ಖರ್ಚಾಗ್ತಾಯಿತ್ತು. ಅದರ ಜೊತೆಗೆ ಮಕ್ಕಳ ಮದುವೆ ಸಹ ಆಗದೇ ಇರೋದರಿಂದ ಎಲ್ಲೋ ಒಂದು ಕಡೆ ಅವರು ಖಿನ್ನತೆಗೆ ಒಳಗಾಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಶಂಕೆಯನ್ನು ಸ್ವತಃ ಅವರ ಸಂಬಂಧಿಕರಿಗಾಗಲೇ ಮಾಹಿತಿ ನೀಡಿರುವಂಥದ್ದು. ಅದರ ಜೊತೆಗೇನು ಈ ಕ್ಷಣ ತಕ್ಷಣ ಈಗಂದರೆ ಕೆಲವೇ ಕ್ಷಣಗಳ ಹಿಂದೆ ಆ ಮನೆಯಲ್ಲಿ ಒಂದು ನಾಯಿಯ ಮೃತದೇಹ ಸಹ ಪತ್ತೆಯಾಗಿರುವಂಥದ್ದು. ಏನು 5 ಮೃತದೇಹಗಳನ್ನು
ನಾಯಿಗಳನ್ನು ಖಾಸಗಿ ಆಸ್ಪತ್ರೆಗೆ ರವಾನೆ ಮಾಡಿದ ನಂತರ ಏನು ಸ್ಥಳ ಮಾಜರಿಗೆ ಅಂತೇಳಿ ವಿಧಿ ವಿಜ್ಞಾನ ತಂಡದಿಂದ 6 ಜನ ಅಧಿಕಾರಿಗಳು ಬರ್ತಾರೆ. ಸೊ ಅವರು ತನಿಖೆ ಒಂದು ತಪಾಸಣೆ ಮಾಡೋ ವೇಳೆ ಆ ನಾಯಿಯ ಮೃತದೇಹವು ಸಹ ಪತ್ತೆಯಾಗಿರುವಂಥದ್ದು. ನನಗೆ ಈ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಏನು ಮನೆಯ ಮುಂದೆ ಅವರು ನಾಯಿ ಇದೆ ಎಚ್ಚರಿಕೆ ಅನ್ನುವಂಥ ಒಂದು ಬೋರ್ಡನ್ನು ಸಹ ಹಾಕಿರುವಂಥದ್ದು. ಸುಮಾರು 4-5 ವರ್ಷಗಳಿಂದ ಅದು ಬಳಕೆ ಇರೋದರಿಂದ ಅದು ಅಷ್ಟೊಂದು ಸ್ಪಷ್ಟವಾಗಿ ಕಾಣ್ತಾ ಇಲ್ಲ. ಆದರೆ ಒಂದು ಅರ್ಥ ಆಗುತ್ತೆ ನಾಯಿ ಇದೆ ಎಚ್ಚರಿಕೆ ಅನ್ನುವಂಥ ಒಂದು ಕನ್ನಡದಲ್ಲಿ ಬರೆದಿರುವಂಥದ್ದು. ಆದರೆ ಇಂಗ್ಲೀಷಲ್ಲೂ ಸಹ ಅದನ್ನು ನಾಯಿ ಕುರಿತಾಗಿ ಒಂದು ಎಚ್ಚರಿಕೆ ಬೋರ್ಡನ್ನು ಸಹ ಜಗನ್ನಾಥ್ ಅವರು ಹಾಕಿರುವಂಥದ್ದು. ಸೊ ಈ ವಿಚಾರವಾಗಿ ಅವರ ಮನೆಯಲ್ಲಿ ಒಂದು ನಾಯಿಯನ್ನು ಸಹ ಸಾಕಿದ್ರು. ಆ ಕುಟುಂಬಸ್ಥರ ನಾಯಿ ಜೊತೆ ಒಂದು ಉತ್ತಮ ಒಡನಾಟವನ್ನು ಹೊಂದಿದ್ರು. ನಾಯಿಯೂ ಸಹ ಅವರ ಜೊತೆಗೆ ಕೂಡ ಸತ್ತಿರಬಹುದು ಅನ್ನುವಂಥ ಒಂದು ಶಂಕೆ ಈಗಾಗಲೇ ವ್ಯಕ್ತವಾಗಿರುವಂಥದ್ದು. ಏನು ನಾಯಿಯ ಮೃತದೇಹವನ್ನು ಸಹ ನಗರದ ಒಂದು ಪಶು ವೈದ್ಯಕೀಯ ಆಸ್ಪತ್ರೆಗೆ ತೆಗೆದುಕೊಂಡೋಗಿ ಅದರದ್ದು ಒಂದು ಆ PM